ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ನಾನು ಮೈಸೂರು ಸಿಲ್ಕ್ ಸ್ಯಾರಿ ಡ್ರಿಪ್ ಮಾಡಿದ್ದೀನಿ. ಇದು ಒಂಥರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಶಾಪಿಂಗ್ ಹೋದಾಗ ಅವಳು ತೊಗೊಂಡು ಬಂದಿದ್ದು ಡಾರ್ಕ್ ಪಿಂಕಿಗೆ ಲೈಟ್ ಪಿಂಕ್ ಕಾಂಬಿನೇಷನ್ನು. ಅದಕ್ಕೆ ಇವಾಗ ಎಲ್ಬೋ ಸ್ಲೀವ್ಸ್ ಎಲ್ಲ ಯಾವಾಗಲೂ ಹೊಲಿಸ್ತಾ ಇರ್ತೀವಲ್ಲ ಅಂದ್ಬಿಟ್ಟು ಇವಾಗ ಹಾಫ್ ಬ್ಲೌಸ್ ಹೊಲಿಸ್ಕೊಂಡಿದ್ದೆ. ಇದಕ್ಕೆ ನಾನು ಇವತ್ತು ನಾವು ರಾಮಮೂರ್ತಿ ನಗರ್ಗೆ ಹೋಗಬೇಕಾಗಿತ್ತು ಒಂದು ಫಂಕ್ಷನ್ಗೆ. ಹಂಗೆ ಒಂದು ವೇಲಿ ಥಾಮಸ್ ಬೇಕ್ರಿ ಅದು ಫೇಮಸ್ ಅಲ್ವಾ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಎಲ್ಲ ಐಟಮ್ ತಿಂಡಿ ಎಲ್ಲ ತೊಗೊಂಡು ನಾವು ಬಂದ್ವಿ ಫಂಕ್ಷನ್ಗೆ. ಇದು ಗುರುಪ್ರವೇಶ ಫಂಕ್ಷನ್ನು. ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ನಮ್ಮ ಅತ್ತೆ ಇದ್ದಾರಲ್ಲ ಇವರ ಸಿಸ್ಟರ್ ಇನ್ ಲಾ ಅವ್ರ ಮನೆ ಗುರುಪ್ರವೇಶ ಇದ್ದಿದ್ದು. ಸೊ ದಿಹಾನ್ ಸ್ಕೂಲ್ಗೆ ಹೋಗಿದ್ದ, ನಕ್ಷಿತ್ನ ಕರ್ಕೊಂಡು ಹೋಗಿದ್ವಿ. ಎಲ್ಲರೂ ಫ್ಯಾಮಿಲಿ ಬಂದಿದ್ವಿ ನಾವಿವತ್ತು. ಬಾರೋ ಅಲ್ಲಿಂದ ಬಾ. ದಿನೂ ಬರ್ತಾವಳಂತ. ನೀನ್ ಕುಡಿಯಪ್ಪ. ಅಣ್ಣಂಗೆ ಗುರುವಾರದಿಂದ ಫ್ರೀಡಮ್. ನಾನು ಹೇಳಿದ್ನ ಇನ್ನ ಎಕ್ಸ್ಟೆಂಡ್ ಆದ್ರೂ ಯಾಕೋ. ಜ್ಯೂಸ್ ಹೆಂಗಿದೆ ಅಕ್ಕ? ಅಣ್ಣ ನಿಮ್ಮ ಜ್ಯೂಸ್ ತಿನ್ನು ಹೇಳು. ಸ್ಕೂಲು ಅಂತ. ಇವನ್ಗೆ ಎಕ್ಸಾಮ್ ಇದ್ರೆ ಇವ್ನು ಬರ್ತಾ ಇದ್ನ ಹೇಳಿ ಫಸ್ಟು. ಬರ್ತಾ ಇದೆ, ನೋಡೋಣ. ನೋಡಕ್ಕ ತಗೊಳ್ಳ ಮೇಡಮ್. ಸ್ವಲ್ಪ ಮುಂದೆ ಬನ್ನಿ. ಓಕೆ, ಸ್ವಲ್ಪ ಹಿಂದೆ ಬನ್ನಿ. ಬನ್ನಿ ಸ್ವಲ್ಪ. ಆಮೇಲೆ ನನ್ನ ತಂಗಿ ಮತ್ತು ಸುಧಾಕನೂ ಜಾಯಿನ್ ಆದರು. ಎಲ್ಗೋ ತಗೊಬಂದಿದ್ದು ಅದೇ ಥಾಮಸ್ ಬೇಕ್ರಿ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಅದೇನೋ ಫೇಮಸ್ ಅಂತಲ್ಲ ತಗೊಂಡು. ಹೌದಾ, ಪ್ಲಮ್ ಕೇಕು ಮತ್ತು ಅದೇನೋ ಒಂದು ಬರ್ಗರ್ ವೆಜ್ದು, ಕ್ಯಾಪ್ಸಿಕಮ್ ಮತ್ತು ಕಾರ್ನ್ದು ಬನ್ನು ಸಕ್ಕದಾಯ್ತು ಅದಂತೂ. ಹಾಂ ರೋಡ್. ಟೇಸ್ಟನ್ನು ಚೆನ್ನಾಗಿರುತ್ತೆ ಅಂತೇಳಿ ಬ್ಲ್ಯಾಕ್ ಫಾರೆಸ್ಟ್. ಏನು ಇಷ್ಟ ಆಯಿತು? ಹೌದಾ, ಏನು ಬನ್ನತ್ತೆ ಯಾರು ನೀನು? ನೀನೇ ಬಂದಿದ್ದೆ, ಬಿಟ್ಟು ಕರ್ಕೊಂಬರ್ತೀರಾ? ನೆಕ್ಸ್ಟ್ ಡೇ ದಿಹಾನ್ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ನಾವೆಲ್ಲರೂ ಹೋಗಿದ್ವಿ. ಇವಾಗ ಮಾಂಟ್ 3 ಕಂಪ್ಲೀಟ್ ಮಾಡಿ ಗ್ರೇಡ್ 1ಗೆ ಹೋಗ್ತಾ ಇರೋದ್ರಿಂದ ಗ್ರ್ಯಾಜುಯೇಷನ್ ಡೇ ಮಾಡಿದರು. ಮತ್ತು ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್. ಸ್ವಲ್ಪ ಎಮೋಷ್ನಲ್, ಸ್ವಲ್ಪ ಹ್ಯಾಪಿ, ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಯಾಕಂತಂದರೆ 3 ವರ್ಷ ಮೊಂಟೆಸರಿಯಿಂದ ಇವಾಗ ಸ್ವಲ್ಪ ಗ್ರೇಡ್ 1ಗೆ ಹೋಗ್ತಾ ಇದ್ದಾನೆ. ಚೈಲ್ಡ್ಹುಡ್ ಜರ್ನಿ ಎಲ್ಲ ಇನ್ನೂ ಆಯಿತು ಅಂತ ಅನಿಸುತ್ತೆ. ನೆಕ್ಸ್ಟ್ ಇಯರ್ ಇನ್ನೊಂದೇನು ಸಮಾಧಾನ ಅಂದರೆ ನೆಕ್ಸ್ಟ್ ಇಯರಿಂದ ನಕ್ಷಿತ್ ಹೋಗ್ತಾನೆ ಮೊಂಟೆಸರಿಗೆ. ಹಾಗಾಗಿ ಅದು ಒಂಥರ ಫೀಲಿಂಗು. ಸೊ ಎಲ್ಲ ಕಂಪ್ಲೀಟ್ ಮಿಕ್ಸ್ಡ್ ಫೀಲಿಂಗ್ ಆಗೋಗ್ಬಿಟ್ಟಿದೆ. ಇಷ್ಟು ದಿವಸ ನಕ್ಷಿತ್ ಮನೆಯಲ್ಲೇ ಇದ್ದ, ಅದು ಒಂಥರ ಇತ್ತು. ಇವಾಗ ಸ್ಕೂಲ್ ಜರ್ನಿ ಸ್ಟಾರ್ಟ್ ಆದಮೇಲಂತೂ
ಇವಾಗ ಇಬ್ರದ್ದು ಸ್ಕೂಲ್ಗೆ ಹೋಗ್ತಾರೆ ಮತ್ತು ಬೇರೆ ಟೈಮಿಂಗ್ಸು ಅದೆಲ್ಲ ಇರುತ್ತೆ. ನಿಮ್ಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವ್ಲಾಗ್ಸೆಲ್ಲ ಅಪ್ಡೇಟ್ ಮಾಡ್ತೀನಿ. ಆಲ್ 4 ಗ್ರೂಪ್ಸ್ ಅವ್ರದ್ದೆಲ್ಲನೂ ಡ್ಯಾನ್ಸು ಮತ್ತು ಸಿಂಗಿಂಗ್ ಇತ್ತು. ಗ್ರ್ಯಾಜುಯೇಷನ್ ಡೇ ರಿಲೇಟೆಡು ಅಂದರೆ 1.5 ಅವರ್ ಇತ್ತು. ಬೇಗನೆ ಎಲ್ಲ ಮುಗೀತು. ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ನಕ್ಷಿತ್ ಅಂತೂ ಫುಲ್ ಇಂಟ್ರೆಸ್ಟಿಂದ ನೋಡ್ತಾ ಇದ್ದ. ಬೇರೆ ಎಲ್ಲ ಫಂಕ್ಷನಲ್ಲಿ ಅವನು ಅಷ್ಟು ಸೈಲೆಂಟಾಗಿರಲ್ಲ. ಇವಾಗಂತೂ ಫುಲ್ ಸೈಲೆಂಟಾಗಿ ನೀಟಾಗಿ ನೋಡ್ಕೊಂಡು ಕೂತಿದ್ದ. ಇದೆಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಕುಕ್ಕಿಂಗ್ದೆಲ್ಲ ಇತ್ತು ಇವತ್ತು. ಯಾಕಂದರೆ ನಮ್ಮ ಅತ್ತೆ ಬರ್ತಾಯಿದ್ರು, ಅತ್ತೆ ಮಾಮ ಮಮ್ಮಿ ಎಲ್ಲ ಬರ್ತಾಯಿದ್ರು. ಸೊ ಹಾಗಾಗಿ ಇವಾಗ ನಾನ್ ವೆಜ್ ಮಾಡಬೇಕಾಯ್ತು. ಬೆಳಗ್ಗೆನೇ ಎಲ್ಲ ತರಿಸಿಟ್ಬಿಟ್ಟು ಹೋಗಿದ್ವಿ. ಆಲ್ಮೋಸ್ಟ್ 11 o'clockಗೆ ಮುಗಿಯುತ್ತೆ ಅಂತ ಅಂದ್ಕೊಂಡು ಬಂದು ಇವಾಗ ಮಾಡ್ತಾ ಇರೋದು ಬಿರಿಯಾನಿ, ಮಟನ್ ಸಾರು ಮತ್ತು ಚಿಕನ್ ಫ್ರೈ ಇಷ್ಟು ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅನ್ನ ರಸ. ತುಂಬ ಮಾಡೋಕ್ಕೂ ಟೈಮೂ ಇರಲಿಲ್ಲ. ಸೊ ಹಾಗಾಗಿ ಒಂದು 2 ಅವರ್ಸಲ್ಲಿ ಇವಾಗ ಇಷ್ಟು ಮಾಡಿಬಿಟ್ಟು ಎಲ್ಲ ಬಂದು ಊಟ ಮಾಡ್ಕೊಂಡೋದ್ರು. ಆ ಬ್ಯುಸಿಲಿ ನಾನು ವೀಡಿಯೋ ರೆಕಾರ್ಡು ಮಾಡ್ಕೊಳಕ್ಕಾಗಿಲ್ಲ. ನಮ್ಮತ್ತೆ 9 ಇಯರ್ಸ್ಗೆ ಒಂದು 3 ಸತಿನ, ಅದು 3 ಸತಿಯಲ್ಲಿ ಇದೇ ಫಸ್ಟ್ ಟೈಮು ಈಚೆ ಬರ್ತಾ ಇರೋದು. ನಾನು ಬರ್ತಿರೋದೇ ಸೆಕೆಂಡ್ ಟೈಮ್. ಹಾಂ, ಫುಲ್ ಓಡೋಯ್ತವ್ರೆ. ನಾನು ಫುಲ್ ಗೂಗಲ್ ಮ್ಯಾಪ್ ಅದು ಇಷ್ಟೋ ತನಕ ಇರೋದಂತೂ ವೆರಿ ಫಸ್ಟ್ ಟೈಮ್ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.